ಪ್ರತಿದಿನ ಬೆಳಿಗ್ಗೆ ಈ ಎಲೆ ತಿಂದರೆ ಜ್ಞಾಪಕ ಶಕ್ತಿ ದ್ವಿಗುಣಗೊಳ್ಳುತ್ತದೆ. ಮರೆವು ಮಾಯವಾಗುವುದು. ಸ್ಮರಣಶಕ್ತಿ ಸರಿಯಾಗಿಲ್ಲದಿದ್ದರೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಈ ರೀತಿಯ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿಯೂ ಕಂಡುಬರುತ್ತದೆ. ಇದರಿಂದಾಗಿ ಮಕ್ಕಳು ತಮ್ಮ ಅಧ್ಯಯನದತ್ತ ಗಮನಹರಿಸಲು ಸಾಧ್ಯವಾಗುವುದಿಲ್ಲ. ಸಣ್ಣ ವಿಷಯಗಳನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ಇದು ಅವರ ಶೈಕ್ಷಣಿಕ ಪ್ರಗತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ವೀಳ್ಯದೆಲೆಯಿಂದ ಸ್ಮರಣಶಕ್ತಿಯನ್ನು ಹೇಗೆ ಸುಧಾರಿಸಬಹುದು? ಪ್ರತಿದಿನ ಬೆಳಿಗ್ಗೆ ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಅದ್ದಿ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಸಾಕು. ಇದು ತುಂಬ ಸರಳವಾದ ಪ್ರಕ್ರಿಯೆ. ಹಿಂದೆ ಅಜ್ಜಿಯರು ಇದನ್ನು ತಮ್ಮ ಮಕ್ಕಳಿಗೆ ಔಷಧಿಯಾಗಿ ನೀಡುತ್ತಿದ್ದರು. ಹೀಗೆ ಮಾಡುವುದರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುವುದಲ್ಲದೆ ಅವರು ವೇಗವಾಗಿ ಮಾತನಾಡುತ್ತಾರೆ. ಈ ರೀತಿ ವೀಳ್ಯದ ಎಲೆಗಳನ್ನು ತಿನ್ನುವುದರಿಂದ ನರಮಂಡಲದಲ್ಲಿನ ದೌರ್ಬಲ್ಯಗಳು ಕಡಿಮೆಯಾಗುತ್ತವೆ, ಮೆದುಳು ಚುರುಕಾಗುತ್ತದೆ, ಸ್ಮರಣಶಕ್ತಿ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಆರೋಗ್ಯ ತಜ್ಞರು ಸಹ ಈ ವಿಧಾನವನ್ನು ಶಿಫಾರಸು ಮಾಡುತ್ತಾರೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಇದು ತುಂಬ ಪ್ರಯೋಜನಕಾರಿ. ಜೇನುತುಪ್ಪದೊಂದಿಗೆ ಬೆರೆಸಿದ ವೀಳ್ಯದ ಎಲೆಗಳನ್ನು ಪ್ರತಿದಿನ ತಿನ್ನುವುದರಿಂದ ಅವರ ಸ್ಮರಣಶಕ್ತಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇದು ಅಧ್ಯಯನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ.